ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ಅಚ್ಚರಿ ಅಭ್ಯರ್ಥಿ ಬಿಹಾರದ ಹೊಸ ಸಿಎಂ ಆಗುವಂಥ ಸಾಧ್ಯತೆ ಇದೆಯಾ? 20 ವರ್ಷಗಳಿಂದ ನಿತೀಶ್ ಕುಮಾರ್ ಹಿಡಿತದಲ್ಲಿದ್ದಂಥ ಬಿಹಾರ ರಾಜಕೀಯ ಈಗ ಕಡೇ ಘಟ್ಟಕ್ಕೆ ಬಂದು ನಿಂತಿದೆಯಾ? ನಿತೀಶ್ ಕುಮಾರ್ ಅನಿವಾರ್ಯ ಅಲ್ಲ ಅನ್ನುವಂಥ ಸ್ಥಿತಿ ತಲೆದೂರಿರುವಾಗ ಬಿಹಾರದ ಹೊಸ ಕಿಂಗ್ ಮೇಕರ್ ಆಗೋರು ಯಾರು? ತೇಜಸ್ವಿ ಯಾದವ್ ತಮ್ಮ ಪಕ್ಷದ ಸಾಂಪ್ರದಾಯಿಕ ಮಿತಿಯನ್ನು ಮುರಿದು ಗೆಲ್ಲಬಲ್ಲರ ಅಥವಾ ಕೆಟ್ಟ ಭೂತಕಾಲನೇ ಅವರನ್ನು ಹಿಂದೆ ಕೆಳೆಯಲಿದೆಯಾ? ಪ್ರಭಾವಿ ಸ್ಥಳೀಯ ಮುಖ ಇಲ್ಲದ ಬಿಜೆಪಿಗೆ ಬಹುಮತವನ್ನು ಮುಟ್ಟೋದು ಸಾಧ್ಯ ಇದೆನಾ ಅಥವಾ ಅದರ ನೇತೃತ್ವದ ಒಕ್ಕೂಟನೇ ವಿಫಲಗೊಳ್ಳುತ್ತಾ? ಬಿಹಾರದ 2 ದೊಡ್ಡ ರಾಜಕೀಯ ಶಕ್ತಿಗಳು ಮ್ಯಾಜಿಕ್ ನಂಬರನ್ನು ಮುಟ್ಟೋದಿಕ್ಕೆ ಆಗದೆ ಹೋದರೆ ಏನಾಗಬಹುದು? ಬಿಹಾರ ವಿಧಾನಸಭೆ ಚುನಾವಣೆಗೆ ಮೊದಲ ಹಂತದ ಮತದಾನ ನಾಳೆ ನಡೆಯುವಂಥ ಹೊತ್ತಿಗೆ ಅಲ್ಲಿ ಕಾಣ್ತಾ ಇರುವಂಥ ರಾಜಕೀಯ ಸಮೀಕರಣಗಳು ಏನೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.